ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡೋದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು. ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ, ಪ್ರಾಬ್ಲಮ್ಸ್ ಜಾಸ್ತಿ ಕೊಟ್ಟಿದ್ದಾರೆ ನಿಮಗೆ, ಎಸ್ಪೆಷಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಾ ಅಲ್ಲಿ. ಕಂಟಿನ್ಯೂಸ್ ಫಂಕ್ಷನ್ ಎಲ್ಲಾಗುತ್ತೆ ಆನ್ ಅ ಕ್ಲೋಸ್ಡ್ ಇಂಟರ್ವಲ್ a, b and differentiable. f of c is greater than or equal to f of x ಇದೆ ಅಂತ ಅಂದ್ರೆ then that is called as local maxima. Hello students, welcome back to your favorite channel Physics Wala. ನನ್ನ ಹೆಸರು ರಮ್ಯಾ ಅಂತ, ನಾನು ನಿಮ್ಮ ಮ್ಯಾಥ್ಸ್ ಲೆಕ್ಚರರ್. ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಆಲ್ರೆಡಿ ನಾವು ಒಂದು ಸಮ್ಮರಿ ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಸೊ ಈ ಸಮ್ಮರಿ ಸೀರೀಸಲ್ಲಿ ಏನು ಡಿಸ್ಕಸ್ ಮಾಡ್ತೀವಿ ಅಂತ ಅಂದರೆ, ತುಂಬ ಡೆಪ್ತಾಗಿ ಕಾನ್ಸೆಪ್ಟ್ಸ್ ಅನ್ನೋದು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಅದೆಲ್ರಿಗೂ ನಿಮಗೆ ಗೊತ್ತೇ ಇದೆ. ಇನ್ ಕೇಸ್ ನೀವೇನಾದರೂ ಹೊಸದಾಗಿ ಈಗ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ನಾವು ಏನೇನು ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟ್ರಲ್ಲಿ ಅಂತ. ಸೊ ಈಗ ಈ ಸಮ್ಮರಿ ಸೀರೀಸಲ್ಲಿ ಬಂದು ಫಸ್ಟ್ ಥಿಂಗ್ ನಾವು ಏನಂದರೆ ಪ್ರಾಬ್ಲಮ್ಸ್ ಯಾವುದು ಡಿಸ್ಕಸ್ ಮಾಡೋದಿಲ್ಲ. ಯಾಕಂದರೆ ನಿಮಗೆ ಪ್ರಾಬ್ಲಮ್ಸ್ನ ಲೈವ್ ಸೆಷನಲ್ಲಿ, ಲೈಕ್ ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಕ್ಲಿ ನಿಮಗೆ ಲೈವ್ ಸೆಷನ್ ಇರುತ್ತೆ, ನಿಮ್ಗೆ ಅದು ಗೊತ್ತಿದೆ. MCQsನ ಡಿಸ್ಕಸ್ ಮಾಡ್ತೀವಿ ಅಲ್ಲಿ ಬಂದು ನಾವು. ಸೊ ಈ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ನಿಮಗೆ ಲೈವ್ ಸೆಷನಲ್ಲಿ ಕ್ವೆಶನ್ಸ್ನ ಸಾಲ್ವ್ ಮಾಡಿಸ್ತೀವಿ. ಸೊ ಇಲ್ಲಿ ಯಾವುದೇ ಥರದ ಕ್ವೆಶನ್ಸ್ ಇರೋದಿಲ್ಲ, ಜಸ್ಟ್ ಏನು ಮಾಡ್ತೀವಿ ಅಂದರೆ ಬ್ರೀಫಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಎಲ್ಲ ಸಹ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾವ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು, ಸೊ ಆ ಥರ ಸಹ ಆಗಿರ್ಬೋದು. ಸೊ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್. ತುಂಬ ಜನಕ್ಕೆ ಇದರಲ್ಲಿ ಕನ್ಫ್ಯೂಷನ್ ಅಂತ ಅಂದರೆ ಇನ್ಕ್ರೀಸಿಂಗ್ ಫಂಕ್ಷನ್, ಡಿಕ್ರೀಸಿಂಗ್ ಫಂಕ್ಷನ್ ಮತ್ತು ಮ್ಯಾಕ್ಸಿಮಾ ಮತ್ತು ಮಿನಿಮಾ ಅಷ್ಟೇ ಇರೋದು. ಚಾಪ್ಟರ್ ಬರೋದೇ ಅಲ್ಲಿಗೆ ನಮಗೆ ಎಂಡ್ ಆಗುತ್ತೆ. ಅಲ್ಲೇ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನಾವು ಯಾವುದನ್ನು ಹಾಕಬೇಕು, ಇದು ಹಾಕಿದ್ರೆ ಕರೆಕ್ಟಾ ಅಥವಾ ರಾಂಗಾ, ಫಸ್ಟ್ ಡಿರೈವೇಟಿವ್ ಟೆಸ್ಟಾ, ಸೆಕೆಂಡ್ ಡಿರೈವೇಟಿವ್ ಟೆಸ್ಟಾ. ಇನ್ ಕೇಸ್ ಫಸ್ಟ್ ಡಿರೈವೇಟಿವ್ ಟೆಸ್ಟಿಂದ ನಾವು ಸಾಲ್ವ್ ಮಾಡಬೇಕಂದ್ರೆ ಹೇಗೆ ಮಾಡೋದು ಅಂತ ತುಂಬ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ ಎಲ್ಲ ಇವತ್ತಿಗೆ ಕ್ಲಿಯರ್ ಆಗುತ್ತೆ. ನಾವು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡೋಣ ಇವತ್ತು. ಫಸ್ಟ್ ಏನೇನು ಡಿಸ್ಕಸ್ ಮಾಡ್ತೀವಿ ಅಂತ ಅಂದರೆ ಇವತ್ತು ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, increasing and decreasing function, increasing and decreasing function, maxima and minima. ಮ್ಯಾಕ್ಸಿಮಾ ಅಂದರೆ ಏನು, ಮಿನಿಮಾ ಅಂತ ಅಂದರೆ ಏನು. ಸೊ ಈ ಮ್ಯಾಕ್ಸಿಮಾನ ಮತ್ತು ಮಿನಿಮಾನ ಫೈಂಡ್ ಔಟ್ ಮಾಡೋಕ್ಕೆ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಒಂದಿದೆ, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಒಂದಿದೆ. ಅದನ್ನು ಸಹ ನಾವು ಡಿಸ್ಕಸ್ ಮಾಡೋಣ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಫಸ್ಟ್ ಡಿರೈವೇಟಿವ್ ಟೆಸ್ಟ್ and second derivative test ಅಷ್ಟೇ. ಅಲ್ಲಿಗೆ ನಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಫಸ್ಟ್ ನೋಡಿ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್. ಈ ರೇಟ್ ಅಂತ ಅಂದರೆ ಏನು? ರೇಟ್ ಆಫ್ ಚೇಂಜ್ ಅಂತ ಬಂದಾಗ ನಾವು ಯಾವುದನ್ನೇ ಟರ್ಮ್ನ ಆಗಿರ್ಬೋದು, ಪ್ರೀವಿಯಸ್ ಅಲ್ಲಿ ನಿಮಗೆ ಡಿಫರೆನ್ಸಿಯೇಷನ್ ಅಲ್ಲಿ ನೀವು ಕಲ್ತಿದ್ದೀರಾ. ಕಾಂಪೋಸಿಟ್ ಫಂಕ್ಷನ್ನ ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡೋದು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು, ಇಂಪ್ಲಿಸಿಟ್ ಫಂಕ್ಷನ್ನ ಹೇಗೆ ಮತ್ತು ಎಕ್ಸ್ಪ್ಲಿಸಿಟ್ ಫಂಕ್ಷನ್ನ ಯಾವ ಥರ ಡಿಫ್ರೆನ್ಶಿಯೇಟ್ ಮಾಡೋದು ಎಲ್ಲ ತಿಳ್ಕೊಂಡಿದ್ದೀವಿ. ಅಲ್ಲಿ ನಾವು ಕಾಮನ್ ಟರ್ಮ್ ಯಾವ್ದು ಯೂಸ್ ಮಾಡ್ತೀವಿ, dy/dx, ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ dy/dx ಬಗ್ಗೆ ಕಲ್ತಿದೆ. ಹಾಗೆ ಇನ್ನೊಂದು ಏನು ಮಾಡಿದ್ದೀವಿ, d²y/dx² ಸಹ ಕಲ್ತಿದೆ, ಅಥವಾ dy/dx ಹೋಲ್ ಸ್ಕ್ವೇರ್. ಇದಕ್ಕೂ ಡಿಫ್ರೆನ್ಸ್ ಗೊತ್ತಿದೆ ಅಲ್ವಾ? ಇದಂತ ಅಂದರೆ ಇದನ್ನೇ 2 times ಮಲ್ಟಿಪ್ಲೈ ಮಾಡ್ಕೊಳ್ಳೋದು, ಇದು ಇನ್ ಒನ್ ಟೈಮ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋದು. ಅಗೈನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ d²y/dx² ಬರುತ್ತೆ. ಇದನ್ನೇ ಇನ್ ಒನ್ ಟೈಮ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ dy/dx ಹೋಲ್ ಸ್ಕ್ವೇರ್ ಬರುತ್ತೆ. ಇಷ್ಟೆಲ್ಲ ನಾವು ಕಲ್ತಿದ್ದೀವಿ. ಹಾಗಾದರೆ ಈ ಚಾಪ್ಟ್ರಲ್ಲಿ ಈ ರೇಟನ್ನ ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ? ನೀವು ಬೇರೆ ಸಿಲೆಬಸ್ಸಲ್ಲಿ ನೋಡ್ಬೋದು, ಬೇರೆ ಸಬ್ಜೆಕ್ಟಲ್ಲಿ ಫಿಸಿಕ್ಸಲ್ಲಿ ನಿಮಗೆ ಈ ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಇಲ್ಲ ಅಂತ ಅಂದರೆ
ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ ಆಗಿರ್ಬೋದು, ಆಕ್ಸಿಲರೇಷನ್ ಆಗಿರ್ಬೋದು, ಫೈಂಡ್ ಔಟ್ ಮಾಡೋದಕ್ಕೆ ಆಗಲ್ಲ. ಇವಾಗ ಒಂದು ಐಡಿಯಾ ಸಿಗ್ತಾ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು, ಎಸ್, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಅಂದರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಏನು ಹೇಳಿ? ವಿತ್ ರೆಸ್ಪೆಕ್ಟ್ ಟು ಟೈಮ್. ಯಾವುದೇ ಒಂದು ಕ್ವಾಂಟಿಟಿ ಆಗಿರಲಿ, ಡಿ ವೈ ಬೈ ಡಿ ಎಕ್ಸ್ ಆಗಿರ್ಬೋದು, ಡಿ ಎಕ್ಸ್ ಬೈ ಡಿ ವೈ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಡಿ ಎ ಬೈ ಡಿ ಎಕ್ಸ್ ಆಗಿರ್ಬೋದು, ಏರಿಯಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅನ್ಕೊಳ್ಳಿ, ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಒಂದು ಕ್ವಾಂಟಿಟಿನ ನಾನು ರೇಟ್ ಆಫ್ ಚೇಂಜ್ಗೆ ನಾನು ಕನ್ವರ್ಟ್ ಮಾಡ್ಕೋಬೋದು. ಯಾವ ಥರ? ಎಕ್ಸಾಂಪಲ್, ಡಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ದಟ್ ಈಸ್ ಡಿ ಎಸ್ ಬೈ ಡಿ ಟಿ. ಏನಾಗುತ್ತೆ ಇದು? ಸ್ಪೀಡಾ? ವಿ ನೋ ದಟ್. ವಾಟ್ ಇಸ್ ದಿಸ್? ಸ್ಪೀಡ್. ಅಥವಾ ಈ ಎಸ್ ನ ಡಿಸ್ಪ್ಲೇಸ್ಮೆಂಟ್ ಅಂತಾನು ಹೇಳಿದ್ರೆ ನಮ್ಗೆ ಏನ್ ಬರುತ್ತೆ? ವೆಲಾಸಿಟಿ. 1 ಸೆಕೆಂಡ್, ನಾವಿಲ್ಲಿ ಸ್ಪೀಡ್ ನ ಬರೆಯೋದಕ್ಕಾಗಲ್ಲ, ಯಾಕಂದ್ರೆ ಇದು ರೇಟ್ ಆಫ್ ಚೇಂಜ್ ಅಲ್ಲ, ವೆಲಾಸಿಟಿ ಬರೋದು ನಮ್ಗಿದು, ಸ್ಪೀಡ್ ಅಲ್ಲ. 1 ಸೆಕೆಂಡ್. ಎಸ್, ವೆಲಾಸಿಟಿ. ಆಕ್ಸಿಲರೇಷನ್ ಅಂತ ಅಂದ್ರೆ ಡಿ ವಿ ಬೈ ಡಿ ಟಿ. ಸಿ, ನಾವು ಪ್ರತಿಯೊಂದನ್ನು ಸಹ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ಫೈಂಡ್ ಔಟ್ ಮಾಡ್ಕೋತಾ ಇದ್ದೀವಿ. ಇದೇ ತರ ನಾವು ಡಿ ವೈ ಬೈ ಡಿ ಎಕ್ಸ್ಗೆ ಬರಿಬೋದಾ? ಡಿ ವೈ ಬೈ ಡಿ ಎಕ್ಸ್ ಅಂತ ಅಲ್ಲ, ಯಾವುದಾದ್ರೂ ಕ್ವಾಂಟಿಟಿಗೆ ನಿಮ್ಮ ಇಷ್ಟ, ಯಾವುದಾದ್ರೂ ಕ್ವಾಂಟಿಟಿ ತಗೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ನ ನಾವು ಅದನ್ನ ಕನ್ವರ್ಟ್ ಮಾಡ್ಕೋಬಹುದು. ಯಾವ ತರ? ಸಿ, ಇದರಲ್ಲೇ ಎಕ್ಸ್ಪ್ಲೈನ್ ಮಾಡಿಬಿಡೋಣ, ಒಂದೇ ಇದರಲ್ಲಿ ಕನ್ಫ್ಯೂಸ್ ಆಗಲ್ಲ, ನಿಮಗೆಲ್ಲ ಒಂದೇ ಕಡೆ ಇರುತ್ತೆ ಇನ್ಫಾರ್ಮೇಶನ್ ಅನ್ನೋದು. ಸೊ ಡಿ ವೈ ಬೈ ಡಿ ಎಕ್ಸ್ನ ನಾನು ಡಿ ವೈ ಬೈ ಡಿ ಎಕ್ಸ್ನ ಡಿ ವೈ ಬೈ ಡಿ ಟಿ ಹಾಗೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿಬೋದು ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದರ ಮೀನಿಂಗ್ ಏನು ನಿಮಗೆ? ಇಲ್ಲಿ ಫಸ್ಟ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸ್ ಈಸಿ ಇರುತ್ತೆ, ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಈಸಿ ಇರುತ್ತೆ. ಮೇನ್ ಥಿಂಗ್ ನಮಗೆ ಬೇಕಿರೋದು ಕಾನ್ಸೆಪ್ಟ್ ಅರ್ಥ ಆಗಬೇಕು. ಕಾನ್ಸೆಪ್ಟ್ ಅರ್ಥ ಆದರೆ ಪ್ರಾಬ್ಲಮ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಲೆಫ್ಟ್ ಸೈಡ್ ಇರೋದು ಡಿ ವೈ ಬೈ ಡಿ ಎಕ್ಸ್ ಅಂತ ಅಂದರೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ ನಾವು. ಅಂದರೆ ಎಕ್ಸ್ ಟರ್ಮ್ ಇರುತ್ತೆ ಕ್ವೆಶನ್ ಅಲ್ಲಿ ಅನ್ಕೊಳ್ಳಿ, ಎಕ್ಸ್ ಟರ್ಮ್ ಇದೆ ಅಂದರೆ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಸಿಯೇಷನ್. ಇಲ್ಲಿ ಲೆಫ್ಟ್ ಸೈಡ್ ಇರೋದು. ರೈಟ್ ಸೈಡ್ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇದೆ ಅಲ್ಲ, ಇಲ್ಲಿ ಯಾವ ಥರ ಕೊಡ್ಬೋದು ಅಂತ ಅಂದರೆ ಇಲ್ಲಿ ಬರೋಣ. ಅವ್ರು ಏನು ಮಾಡ್ತಾರೆ ಅಂದರೆ ವೈನ ಸಪ್ರೇಟ್ ಆಗಿ ಒಂದು ವೈನ ಇನ್ ಟರ್ಮ್ಸ್ ಆಫ್ ಟಿ ಕೊಟ್ಟಿರ್ತಾರೆ, ಹಾಗೆ ಎಕ್ಸ್ನು ಇನ್ ಟರ್ಮ್ಸ್ ಆಫ್ ಟಿ ಕೊಟ್ಟಿರ್ತಾರೆ. ಆ ಟೈಮಲ್ಲಿ ನಾವು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಮಾಡ್ಕೋಬಹುದು. ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಇಲ್ಲೂ ಅಷ್ಟೇ ಡಿ ಎಕ್ಸ್ ಬೈ ಡಿ ಟಿ ಮಾಡಿಕೊಂಡು ಅದೆರಡನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ. ಕ್ಲಿಯರ್? ಗೊತ್ತಾಗಿದೆಯಲ್ಲ ಇದು? ನೀವು ಹೇಳ್ತೀರಾ ಮ್ಯಾಮ್ ನಾನೊಂದು ಕೆಲಸ ಮಾಡ್ತೀನಿ, ವೈ ಅಂದರೆ ಈ ಎಕ್ಸ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನಾನು ಮಾಡ್ತೀನಿ ಅಂತೀರಾ. ನೀವು ಡಿ ವೈ ಬೈ ಡಿ ಎಕ್ಸೇ ಮಾಡ್ತೀನಿ ನಾನು ಡೈರೆಕ್ಟಾಗಿ ಅಂತೀರಾ. ಸ್ವಲ್ಪ ಟೈಮ್ ಟೇಕಿಂಗ್, ಅದೆಲ್ಲ ತುಂಬ ಏನಂದರೆ ತಲೆ ಕೆಡೋದು. ಲೈಕ್ ಎಲ್ಲ ಪ್ರಾಬ್ಲಮ್ಸು ಸಹ ನೀವು ಆ ಥರ ಹಾಕ್ಕೊಂಡು ಮಾಡೋದಕ್ಕೆ ಆಗಲ್ಲ, ಯಾವುದೋ ಒಂದೊಂದು ಆಗುತ್ತೆ. ಎಲ್ಲ ಪ್ರಾಬ್ಲಮ್ಸು ಬರಬೇಕಂದ್ರೆ ಈಸಿಯೆಸ್ಟ್ ಮೆಥಡ್ ಏನು, ಅದಕ್ಕೂ ಸಹ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಆ್ಯಂಡ್ ಡಿನಾಮಿನೇಟರಲ್ಲೂ ಸಹ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಿಕೊಂಡು ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಕ್ಲಿಯರ್? ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಅಂದರೆ ಏನು ಅಂತ ಗೊತ್ತಾಯ್ತಾ? ಬಟ್ ಇಲ್ಲಿ ಮಸ್ಟ್ ಅಂಡ್ ಶುಡ್ ಡಿ ಎಕ್ಸ್ ಬೈ ಡಿ ಟಿ ಅನ್ನೋದು ನಾಟ್ ಈಕ್ವಲ್ ಟು 0 ಇರಬೇಕು. ಏನು ಹೇಳಿ? ಡಿ ಎಕ್ಸ್ ಬೈ ಡಿ ಟಿ. ಯಾಕೆ ಹೇಳಿ? ಅದು ರ್ಯಾಷನಲ್ ಫಂಕ್ಷನ್ ನಮಗೆ ಅಷ್ಟೇ ಅಲ್ವಾ? ಸೊ ಡಿ ವೈ ಬೈ ಡಿ ಟಿ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಡಿನಾಮಿನೇಟರಲ್ಲಿ ಯಾವತ್ತೇ ಆಗಲಿ ನಮಗೆ ಅದರ ವ್ಯಾಲ್ಯೂ 0 ಆಗಿರಬಾರ್ದು, ನಾಟ್ ಈಕ್ವಲ್ ಟು 0. ದಟ್ಸ್ ಇಟ್. ಕ್ಲಿಯರ್? ಗೊತ್ತಾಯ್ತಾ ಇದು ಎಲ್ಲರಿಗೂ? ಏನಾದರೂ ಡೌಟ್ ಇದೆ ಇವಾಗ ನಿಮಗೆ? ನೆಕ್ಸ್ಟ್ ನೋಡೋಣ. ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟಿ ಗೊತ್ತಾಗಿದೆ ಅಲ್ಲ. ನೆಕ್ಸ್ಟ್ ಥಿಂಗ್, ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್. ನಾವು ಇದನ್ನು ಕಂಪ್ಲೀಟ್ ಆಗಿ ಓದೋದಕ್ಕೂ ಮುಂಚೆ ನಾವು ಫಸ್ಟ್ ಅದಂದರೆ ಮೀನಿಂಗ್ ತಿಳ್ಕೊಳ್ಳೋಣ.
ಅವಾಗ ಈಸಿ ಅನ್ಸುತ್ತೆ ನಮ್ಗೆ. ಯಾವುದೇ ಆಗಲಿ ಗ್ರಾಫಿಕಲಿ ನೋಡಿದಾಗ ಸ್ವಲ್ಪ ಈಸಿ ಆಗುತ್ತೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ತುಂಬ ಕೊಟ್ಟಿದ್ದಾರೆ, ಗ್ರಾಫ್ಸ್ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ. ಅದು ನೋಡಿದಾಗ ನಿಮ್ಗೆ ಅನಿಸ್ಬೋದು ಇಲ್ಲಿ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ. ಆ ಥರ ಎಲ್ಲ ಇಲ್ಲ, ತುಂಬ ಈಸಿ ಇರುತ್ತೆ ನಿಮಗೆ. ಯಾವ ಥರ ಅಂತ ನಾನು ಇಲ್ಲಿ ಹೇಳ್ತೀನಿ ನೋಡಿ. ಫಸ್ಟ್ ಗ್ರಾಫ್ ಹಾಕ್ಕೊಳ್ಳೋಣ. ನಾನೇನು ಮಾಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ಫಂಕ್ಷನ್ನ ತಗೋತೀನಿ. ಲೆಟ್ ಇಟ್ ಬಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಇಲ್ಲಿ ಗ್ರಾಫ್ ಯಾವ ಥರ ಬರೀಬೋದು? ಎಕ್ಸ್ ಸ್ಕ್ವೇರ್ ಅಂತ ಅಂದರೆ ಪ್ಯಾರಾಬೋಲಾ ನಮಗೆ ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನೀವು ಹೇಳ್ತೀರಾ, ಮ್ಯಾಮ್ ಯಾಕೆ ಪ್ಯಾರಾಬೋಲಾ ತಗೋಬೇಕು, ನಾವು ಇಷ್ಟು ಮಾತ್ರ ತಗೋತೀರಿ ಅಂತ ನೀವು ಹೇಳ್ತೀರಾ. ಬಟ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ಸ್. ಎಕ್ಸ್ ಬಿಲಾಂಗ್ಸ್ ಟು ಇಂಟೀಜರ್ಸ್ ಅಂದರೆ ಏನು? ಪಾಸಿಟಿವ್ ನಂಬರ್ಸು ಇರುತ್ತೆ, ನೆಗೆಟಿವ್ ನಂಬರ್ಸು ಇರುತ್ತೆ. ಸೊ ನೆಗೆಟಿವ್ ನಂಬರ್ಸ್ ನನಗೆ ಕೊಟ್ಟಾಗ ಪ್ಯಾರಾಬೋಲಾ ಬರುತ್ತಾ? 1 ಸೆಕೆಂಡ್, ಎಕ್ಸಾಕ್ಟಾಗಿ ಅದೇ ಹಾಕಬೇಕು. ಸ್ವಲ್ಪ ಏನಾದರೂ ಚೇಂಜ್ ಆದರೂ ಏನು ಅನ್ಕೋಬೇಡಿ, ಸ್ವಲ್ಪ ಸೈಡಲ್ಲಿದೆ, ಇಟ್ಸ್ ಓಕೆ ಸ್ಟಿಲ್. ಇವಾಗ ನೀವು ನೋಡ್ಬೋದು ಇಲ್ಲಿ ನಾನು ಇದನ್ನ 2 ರೀತಿ ಸ್ಪ್ಲಿಟ್ ಮಾಡ್ಬೋದು. ನೀವು ಆ ಹೆಡ್ಡಿಂಗ್ ಅದೆಲ್ಲ ಬಿಟ್ಬಿಡಿ, ಸೆಂಟೆನ್ಸ್ ಅದೆಲ್ಲ ಬೇಡ ನಮಗೆ. ಇಲ್ಲಿ ನಮಗೆ ಬೇಕಿರೋದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಸೆಂಟೆನ್ಸಸ್ ಎಲ್ಲ ಬೇಕಿಲ್ಲ. ಜಸ್ಟ್ ಒಂದು ನೋಡಿ, ಆರಿಜಿನ್ನಿಂದ ಲೆಫ್ಟ್ ಸೈಡ್ಗೆ ಒಂದು ಕಾಣಿಸ್ತಾ ಇದೆ, ರೈಟ್ ಸೈಡ್ಗೆ ಒಂದಿದೆ. ಲೆಫ್ಟ್ ಸೈಡ್ ಅಂದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ಗೆ, 1 ಸೆಕೆಂಡ್, ಈ ಕಡೆಯಿಂದ ಲೆಫ್ಟ್ ಸೈಡ್ ಅಂದರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್, ರೈಟ್ ಸೈಡ್ ಅಂತ ಅಂದರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ಗೆ ಇದೆ. ಒಂದು ನೋಡಿ, ರೈಟ್ ಸೈಡ್ ಅಬ್ಸರ್ವ್ ಮಾಡೋಣ ಇವಾಗ. ರೈಟ್ ಫ್ರಮ್ ದ ಆರಿಜಿನ್ ನೀವು ಅಬ್ಸರ್ವ್ ಮಾಡಿದಾಗ ಎಕ್ಸ್ಗೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರಿ. ಎಕ್ಸ್ಗೆ 1 ಕೊಡಿ, ಎಫ್ ಆಫ್ ಎಕ್ಸ್ ಏನು ಬರುತ್ತೆ? 1 ಬರುತ್ತೆ. ಓಕೆ. ಎಕ್ಸ್ಗೆ 2 ಕೊಡಿ, ಎಫ್ ಆಫ್ ಎಕ್ಸ್ 4 ಬರುತ್ತೆ. ಎಕ್ಸ್ಗೆ 3 ಕೊಟ್ಟರೆ ಎಫ್ ಆಫ್ ಎಕ್ಸ್ 9 ಬರುತ್ತೆ. ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮೀನ್ಸ್ ಆರಿಜಿನ್ ಅಲ್ಲಿ ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್ ನೀವು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಫಂಕ್ಷನ್ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಲೆಫ್ಟ್ ಟು ರೈಟ್ ಇಲ್ಲೇನಾಗ್ತಿದೆ? ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಈ ಗ್ರಾಫನ್ನ ಅಬ್ಸರ್ವ್ ಮಾಡಿದ್ರೆ ನಾನು ಕಂಡೀಷನ್ಸು ಸಹ ಬರಿತೀನಿ, ಅದಕ್ಕೆ ಅರ್ಥ ಆಗುತ್ತೆ. ಇಲ್ಲಿ ನಮಗೆ ಬರೋದು ಒಂದೇ ಕಂಡೀಷನ್ನೇ, ಒಂದೇ ಒಂದು ಕಂಡೀಷನ್ಸ್ ಬರುತ್ತೆ. ಅದು ಬಿಟ್ಟರೆ ನಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಇರೋದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಷ್ಟೇ. ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ, ಪ್ರಾಬ್ಲಮ್ಸ್ ಜಾಸ್ತಿ ಕೊಟ್ಟಿದ್ದಾರೆ ನಿಮಗೆ, ಎಸ್ಪೆಷಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಲ್ಲಿ. ಸೊ ಇಲ್ಲಿ ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ಸು ಬರಿತೀನಿ 1 by 1 ಹಾಗೆ. ಫಸ್ಟ್ ಇಫ್, ಫಸ್ಟ್ ನೋಡಿ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಆರಿಜಿನ್ ಇಂದ ರೈಟ್ ಸೈಡ್ಗೆ ಲೆಫ್ಟ್ ಟು ರೈಟ್ ನಾನು ಹೋಗ್ತಾ ಈ ಫಂಕ್ಷನ್ ಅನ್ನೋದು ಏನಾಗುತ್ತೆ? ಮೇಲಕ್ಕೆ ಹೋಗ್ತಾ ಇದೆ. ಗ್ರಾಫ್ ಅನ್ನೋದು ರೈಸ್ ಆಗ್ತಾ ಇದೆ. ಗ್ರಾಫ್ ಅನ್ನೋದು ಏನಾಗ್ತಾ ಇದೆ? ರೈಸ್ ಆಗ್ತಾ ಇದೆ. ಅದೇ ಆರಿಜಿನ್ ಇಂದ ಲೆಫ್ಟ್ ಸೈಡ್ಗೆ ಅಬ್ಸರ್ವ್ ಮಾಡಿ ನೀವು. ಆರಿಜಿನ್ ಅಲ್ಲಿ ಲೆಫ್ಟ್ ಸೈಡ್ಗೆ ಬಂದಮೇಲೆ ಸೇಮ್ ಥಿಂಗ್ ಮಾಡಿ. ಲೆಫ್ಟ್ ಟು ರೈಟ್ ಸಿ, ನಾನು ಹೆಂಗಿಲ್ಲೋದು, 1 ನಿಮಿಷ ಇರಿ. ಈ ಪಾರ್ಟ್ನ ಮರ್ತೋಗ್ಬಿಡಿ, ಸದ್ಯಕ್ಕೆ ನಮಗೆ ಬೇಡ, ಇಲ್ಲಿಂದ ಇಲ್ಲಿಗೆ ಬೇಡ. ಲೆಫ್ಟ್ ಟು ರೈಟ್ ಅಬ್ಸರ್ವ್ ಮಾಡಿ. ಏನಾಗ್ತಾ ಇದೆ? ಗ್ರಾಫ್ ಮೇಲೆ ಇತ್ತು, ಬರ್ತಾ ಬರ್ತಾ ಏನಾಗ್ತಾ ಇದೆ? ನಾನು ಮುಂದೆ ಹೋಗ್ತಾ ಇದ್ದೀನಿ ಅಂದರೆ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಸೊ ಗ್ರಾಫ್ ಏನಾಗ್ತಾ ಇದೆ? ಆರಿಜಿನ್ ಟುವರ್ಡ್ಸ್ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಅದೇ ರೈಟ್ ಸೈಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಇಲ್ಲಿ ನಾವು ಒಂದು ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೋಬಹುದು. ಎಕ್ಸ್ ಇದ್ರ ಮಾಡಬೇಡ, ನೋಡಿ ಇದು ಒಂದು x1 ಅನ್ಕೊಳ್ಳೋಣ, x2, x3, ಇದು x0 ಅನ್ಕೊಳ್ಳೋಣ, ನೋ ಇಶ್ಯೂ. ಓಕೆನಾ? x1 ಅನ್ನೋದು ಇದಕ್ಕಿಂತ ಜಾಸ್ತಿನಾ? ಎಸ್.
ಇದು ಇದಕ್ಕಿಂತ ಜಾಸ್ತಿ ಆದ್ರೆ ಈ ಪಾಯಿಂಟ್ಗಿಂತ ಜಾಸ್ತಿನಾ? ಎಸ್. x2 ಅನ್ನೋದು x1 ಗಿಂತ ಗ್ರೇಟರ್. x2 ಅನ್ನೋದು x1 ಗಿಂತ ಗ್ರೇಟರ್. ಅವಾಗ ಎಫ್ ಆಫ್ ಎಕ್ಸ್ ಏನ್ ಬರ್ತಾ ಇದೆ? ಇಲ್ಲಿ ಎಫ್ ಆಫ್ x2 ಬರುತ್ತೆ, ಇದು ಎಫ್ ಆಫ್ x1 ಬರುತ್ತೆ. ಇಲ್ಲಿ ನೋಡಿ, x2 x1 ಗಿಂತ ಜಾಸ್ತಿ ಆದ್ರೆ ಎಫ್ ಆಫ್ x2 ಎಫ್ ಆಫ್ x1 ಗಿಂತ ಜಾಸ್ತಿನಾ? ಸೇಮ್. x3 ಬೇಡ, x4 ನೋಡೋಣ. x4 ಅನ್ನೋದು ಇಲ್ಲಿ x3 ಗಿಂತ ಬಿಗ್ಗರ್ ನಂಬರ್. x4 ಅನ್ನೋದು x3 ಗಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಎಫ್ ಆಫ್ x4 ಸಹ ಎಫ್ ಆಫ್ x3 ಗಿಂತ ಜಾಸ್ತಿ ಇದೆ. ದಟ್ ಮೀನ್ಸ್ ನೀವು ಯಾವುದಾದ್ರೂ ನಂಬರ್ ತಗೊಳ್ಳಿ, ಜನರಲ್ ಕಂಡೀಷನ್ ಒಂದು ಫಂಕ್ಷನ್ ಅನ್ನೋದು ಇನ್ಕ್ರೀಸಿಂಗ್ ಆಗಬೇಕು ಅಂತ ಅಂದ್ರೆ ಯಾವುದಾದ್ರೂ ಸರಿ, ನಾನಿಲ್ಲಿ ಎಕ್ಸಾಂಪಲ್ ಮಾತ್ರ ಹೇಳಿರೋದು ನಿಮಗೆ. ವಾಟ್ ಎವರ್ ಮೇ ಬಿ ದ ಫಂಕ್ಷನ್, ಒಂದು ಫಂಕ್ಷನ್ ಅನ್ನೋದು ಇನ್ಕ್ರೀಸಿಂಗ್ ಫಂಕ್ಷನ್ ಆಗಬೇಕಂದ್ರೆ, ಇನ್ಕ್ರೀಸಿಂಗ್ ಅಂತ ಯಾವಾಗ ಹೇಳ್ತೀವಿ ನಾವು? ನಿನ್ನ ಟ್ಯಾಲೆಂಟ್ ಇದೆಯಾ ಅಂತ ಯಾವಾಗ ಹೇಳ್ತೀವಿ ನಾವು? ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದಾಗ. ಸೊ ಯಾವತ್ತೇ ಆಗಲಿ ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು, ಈಕ್ವಲ್ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎಲ್ಲ ಮಾಡೋವಾಗ ನಮಗೆ ಒಂದು 2 ನಂಬರ್ಸ್ ಬೇಕು, ಕಂಪ್ಯಾರಿಸನ್ ಇರುತ್ತಲ್ಲ. ಅದೇ ಥರ ಇಲ್ಲೂ ಅಷ್ಟೇ ನಾನೇನು ಮಾಡ್ತೀನಿ ಅಂದರೆ, ಎರಡು ನಂಬರ್ಸ್ನ ತಗೋತೀನಿ. ಲೆಟ್ ಇಟ್ ಬಿ x1 ಮತ್ತೆ x2. ಗ್ರಾಫಿಕಲಿ ನೋಡ್ಕೊಳ್ಳಿ, x2 ಅನ್ನೋದೇನಿದೆ x1 ಗಿಂತ ಜಾಸ್ತಿ ಇದೆ. ಹಿಯರ್ x2 is greater than x1. x2 is greater than x1. x2 x1 ಗಿಂತ ಜಾಸ್ತಿ ಇದೆ ಅಂದ್ರೆ f of x2 f of x1 ಗಿಂತ ಜಾಸ್ತಿ ಇರಬೇಕು. ಇದರ ಮೀನಿಂಗ್ ಏನು? then the function is said to be increasing. ಬೇಡ, ಒಂದು ನಿಮಿಷ ಇಲ್ಲಿ ಬರ್ದಿರ್ತೀನಿ. increasing function. then the function is said to be increasing. ಫಂಕ್ಷನ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್, ಇಫ್ ನಾನು ಅದೇ ಏನು ಮಾಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ಟರ್ಮ್ ಮತ್ತು 2 ಟರ್ಮ್ ತಗೊಳ್ಳೋಣ. x2 ಅನ್ನೋದು x1 ಗಿಂತ ಜಾಸ್ತಿ ತಗೊಂಡಿದ್ದೀನಿ ನಾನು. x2 ಅನ್ನೋದು x1 ಗಿಂತ ಜಾಸ್ತಿ ಇದೆ. ಇಲ್ಲಿ ಇದಕ್ಕೆ ರಿವರ್ಸ್ ಆಗಬೇಕು. f of x1 is greater than f of x2. then the function is decreasing. ಇದರ ಮೀನಿಂಗ್ ಏನು ನಿಮಗೆ ಇಲ್ಲಿ ನೋಡಿ, 1 ಸೆಕೆಂಡ್. ಸಾರಿ, ಅಷ್ಟೇ ಅಲ್ವಾ? x2 ಅನ್ನೋದು x1 ಗಿಂತ ಜಾಸ್ತಿ. ಹೇಗೆ ಅಂತ ಕೇಳ್ತೀರಾ? ಇದು ಮೈನಸ್ ಟರ್ಮ್ಸ್ ಅಲ್ಲಿದೆ ಗೊತ್ತಾ? ಮೈನಸ್ ಅಂದ್ರೆ ಈ ಕಡೆ ಹೋಗ್ತಾ ಹೋಗ್ತಾ ಟರ್ಮ್ಸ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಅದು ಗೊತ್ತಿದೆ ಅಲ್ಲ. x2 ಅನ್ನೋದು x1 ಗಿಂತ ಜಾಸ್ತಿ ಇದೆ. ಇವಾಗ ಕಂಪೇರ್ ಮಾಡ್ಕೊಳ್ಳಿ, ಇದು ಎಫ್ ಆಫ್ x2, ಇದು ಎಫ್ ಆಫ್ x1. ನಾನು ತಗೊಂಡಿದ್ದೇನು x2 ಅನ್ನೋದು ಇದಕ್ಕಿಂತ ಜಾಸ್ತಿ ಅಂತ, ಬಟ್ ನನಗೆ ಎಫ್ ಆಫ್ x1 ಏನ್ ಬರ್ತಾ ಇದೆ? ಇದು ಜಾಸ್ತಿ ಬರ್ತಾ ಇದೆ ಇದಕ್ಕಿಂತ. ಸೊ ಅವಾಗ ನಾವೇನು ಹೇಳ್ಬೋದು? ದೆನ್ ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಡಿಕ್ರೀಸಿಂಗ್ ಫಂಕ್ಷನ್. ಏನಂದ್ರೆ ನಾವು
ಗ್ರಾಫಿಕಲಿ ಅರ್ಥ ಮಾಡ್ಕೊಳ್ಳಲ್ಲ, ಅವಾಗಲೇ ಈ ಪ್ರಾಬ್ಲಮ್ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನ ಬಾಹೆಟ್ ಮಾಡಕ್ಕೆ ಹೋಗ್ತೀರಾ ಅರ್ಥ ಆಗಲ್ಲ. ಯಾಕೆ ಗೊತ್ತಾ, ಈಗ ನಾನು ಹೇಳ ಗ್ರಾಫಿಕಲಿ ನಾನು ನೆನ್ಪಿಟ್ಕೊಂಡಿಲ್ಲ, ನನಗೆ ಗೊತ್ತಿರೋದು ಗ್ರಾಫ್ ಗೊತ್ತಿದೆ, ಅಲ್ಲಿ ನಾನೊಂದು ಸೆಂಟೆನ್ಸ್ ಬರೆದೆ, ಇಫ್ x1 ಈಸ್ ಲೆಸ್ ದ್ಯಾನ್ x2 ಅಂತ ಒಂದು ಸೆಂಟೆನ್ಸ್ ಬರೆದೆ, ಅದನ್ನ ಗ್ರಾಫ್ ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ಡೈರೆಕ್ಟಾಗಿ ಹಾಕ್ಬೋದು. ಇನ್ ಕೇಸ್ ಬಾಹೆಟ್ ಮಾಡಿದ್ದೀರಾ ಅನ್ಕೊಳ್ಳಿ, ಇವತ್ತು ನೆನಪಿರುತ್ತೆ, ನಾಳೆ ನೆನಪಿರುತ್ತೆ, ಮತ್ತು ನಾಳೆ ಮರ್ತು ಹೋಗಿರುತ್ತೆ, ರಿವೈಸ್ ಮಾಡ್ತಾನೆ ಇರಬೇಕಾಗತ್ತೆ. ಅದಕ್ಕೆ ಫಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಿದೆ ಅಲ್ಲ ಇಲ್ಲಿ ಏನು ಅಂತ. ಒಂದು ಇಲ್ಲಿ ನೋಡಿ, ಈ ಕಡೆ ಬರ್ತಾ ಬರ್ತಾ ರೈಟ್ ಸೈಡ್ಗೆ ಈ ಪಾರ್ಟ್ ಬಿಟ್ಬಿಡಿ ಸದ್ಯಕ್ಕೆ. ರೈಟ್ ಸೈಡ್ಗೆ ಬರ್ತಾ ಬರ್ತಾ ಎಕ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಟ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಬರುತ್ತೆ. ದಟ್ಸ್ ಇಟ್. ಸೊ x1 ಅನ್ನೋದು ಯಾವಾಗ ಎರಡು ಟರ್ಮ್, 2 ಟರ್ಮ್ಸ್ ಅಲ್ಲಿ ಈ ಟರ್ಮ್ ಇದಕ್ಕಿಂತ ಕಡಿಮೆ ಇದೆ ಅಂದ್ರೆ ಅದರ ಮೀನಿಂಗ್, ಅದರ ಆಪೋಸಿಟ್ ಫಂಕ್ಷನ್ ಅನ್ನೋದು ಇದಕ್ಕಿಂತ ಜಾಸ್ತಿ ಇರುತ್ತೆ ಅಂತ. ಎಫ್ ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಎಫ್ ಆಫ್ x2, ದೆನ್ ದ ಫಂಕ್ಷನ್ ಇಸ್ ಸೆಟ್ ಟು ಬಿ ಡಿಕ್ರೀಸಿಂಗ್ ಫಂಕ್ಷನ್. ಇನ್ಕ್ರೀಸಿಂಗ್ ಫಂಕ್ಷನ್ ಮತ್ತೆ ಡಿಕ್ರೀಸಿಂಗ್ ಫಂಕ್ಷನ್ ಅಲ್ಲಿ ನನಗೆ ಎರಡು ಟೈಪ್ ಬರುತ್ತೆ. ಒಂದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಇನ್ನೊಂದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಅಂದ್ರೆ ಏನರ್ಥ, ಈಗ ನಮ್ಮ ಮನೇಲಿ ತುಂಬಾ ಸ್ಟ್ರಿಕ್ಟ್ ಅಂದ್ರೆ ಏನು ಅರ್ಥ, ನಾನು ಕೂತ್ಕೊಳ್ಳೋಕ್ಕೂ ಬಿಡಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡಲ್ಲ ಅಂತ, ಅಷ್ಟು ಸೀರಿಯಸ್ಸಾ? ಎಸ್. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂದ್ರೆ ಓಕೆ, ಫ್ರೀ ಅಂದ್ರೆ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ, ಫ್ರೀ ಆಗಿರ್ಬೋದು ಅಂತ. ಅದೇ ತರ ಇಲ್ಲೂ ಅಷ್ಟೇ, ಸ್ಟ್ರಿಕ್ಟ್ಲಿ ಅಂತ ಅಂದ್ರೆ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಮಾತ್ರ ಇರುತ್ತೆ, ಆರ್ ಈಕ್ವಲ್ ಟು ಇರೋದಿಲ್ಲ. ಸೊ ಅದಕ್ಕೆ ನಾವು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಕರಿತೀವಿ. ಇಲ್ಲಿ ಏನಂತೀವಿ? ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಅಂದ್ರೆ ಏನು? ಹಾಗಾದ್ರೆ ಇದಕ್ಕೆ ಅಪೋಸಿಟ್ ಆಗಿ, ಇಫ್ x1 ಗ್ರೇಟರ್ ದ್ಯಾನ್ x2, ಎಫ್ ಆಫ್ x1 ಅನ್ನೋದು ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಇದ್ರೆ ಇನ್ಕ್ರೀಸಿಂಗ್ ಫಂಕ್ಷನ್, ಈಕ್ವಲ್ ಟು ಇದೆ ಅಂತ ಅಂದ್ರೆ ಜಸ್ಟ್ ಇನ್ಕ್ರೀಸಿಂಗ್ ಫಂಕ್ಷನ್. ಕ್ಲಿಯರ್? ಗೊತ್ತಾಯ್ತಾ ಇದು ಎಲ್ಲರಿಗೂ? ಏನಾದ್ರೂ ಡೌಟ್ ಇದೆ ಇದರಲ್ಲಿ? ಇಫ್ x1 ಹಿಂದೆ ಇರೋದೇ ಬರಿಬೇಕು ಅಂತ ರೂಲ್ ಇಲ್ಲ, ಮತ್ತು ಕನ್ಫ್ಯೂಸ್ ಆದ್ರೆ ಬೇಡ ಬಿಡಿ, ಮತ್ತು ನೀವು ಅಲ್ಲಿ ಕನ್ಫ್ಯೂಸ್ ಆದರೆ ಕಷ್ಟ ಆಗತ್ತೆ. ಮ್ಯಾಮ್ ಅಲ್ಲಿ ಒಂದು ಬರೆದಿದ್ದಾರೆ, ಇಲ್ಲಿ ಒಂದು ಬರೆದಿದ್ದಾರೆ, ಬೇಡ. ದಿಸ್ ಇಂಪ್ಲಾಯ್ಸ್ ಎಫ್ ಆಫ್ x1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ x2 ಆದರೆ ಏನಾಗತ್ತೆ? ಡಿಕ್ರೀಸಿಂಗ್ ಫಂಕ್ಷನ್ ಆಗತ್ತೆ. ಕ್ಲಿಯರ್? ಅರ್ಥ ಆಯ್ತಾ ಎಲ್ಲರಿಗೂ? ಏನಂತ ಹೇಳ್ಬಿಟ್ಟು ಇದೆಲ್ಲ ಇನ್ಕ್ರೀಸಿಂಗ್ ಫಂಕ್ಷನ್ ಯಾವಾಗ ಆಗತ್ತೆ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಯಾವಾಗ ಆಗತ್ತೆ. ಕ್ಲಿಯರ್? ಏನಾದರೂ ಡೌಟ್ ಇದಾ? ಇಲ್ಲ ಅಲ್ಲ? ಒಂದು ನಿಮಿಷ. ಗ್ರಾಫ್ ಎಸ್, ಓಕೆ. ಎಫ್ ಆಫ್ ಎಕ್ಸ್ ಇಸ್ ನೋ ಇಶ್ಯೂ, ಕರೆಕ್ಟ್ ಆಗಿದೆ. ಇಲ್ಲಿ ನಮಗೆ ಇನ್ಕ್ರೀಸಿಂಗ್ ಫಂಕ್ಷನ್ ಆಯಿತು, ಮತ್ತು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಆಯಿತು. ಕಾನ್ಸ್ಟೆಂಟ್ ಆದರೆ ಏನು ಬರುತ್ತೆ? ನೈದರ್ ಇನ್ಕ್ರೀಸಿಂಗ್ ನಾಟ್ ಡಿಕ್ರೀಸಿಂಗ್ ಆಗಿರ್ಬೋದು ಅದನ್ನ, ಅಥವಾ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಆದರೂ ಕರಿತೀವಿ. ಸೊ ಅದಕ್ಕೆ ಕಂಡೀಷನ್ ಏನಿದೆ ಅಂತ ಅಂದರೆ, ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಸಿ, ಹಿಯರ್ ಸಿ ಇಸ್ ಅನ್ ಕಾನ್ಸ್ಟೆಂಟ್, ಅಥವಾ ಸಿ ಇಸ್ ಎನಿ ಕಾನ್ಸ್ಟೆಂಟ್. ಅಂದರೆ ಎಫ್ ಆಫ್ ಎಕ್ಸ್ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಏನಾದರೂ ವ್ಯಾಲ್ಯೂ ಕೊಡಿ, ನೀವು ಯಾವುದಾದ್ರೂ ವ್ಯಾಲ್ಯೂ ಕೊಟ್ಟರೂ ಸಹ ನಿಮಗೆ ವ್ಯಾಲ್ಯೂ ಅನ್ನೋದು ಚೇಂಜೇ ಆಗಲ್ಲ, ಫಂಕ್ಷನ್ ಸೇಮ್ ವ್ಯಾಲ್ಯೂಸ್ ಬರ್ತಾ ಇರುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ? ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳ್ತೀವಿ. ದೆನ್ ದ ಫಂಕ್ಷನ್ ಈಸ್ ಸೆಟ್ ಟು ಬಿ, ದೆನ್ ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಕಾನ್ಸ್ಟೆಂಟ್ ಫಂಕ್ಷನ್. ಇಲ್ಲಿ ಇದಕ್ಕೆ ಗ್ರಾಫ್ಸ್ ಹಾಕೋಣ, ನಾವು ಒಂದು ಐಡಿಯಾ ಸಿಗತ್ತೆ ಹೇಗೆ ಅಂತ.
ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಅಂದರೆ ಯಾವುದಾದ್ರೂ ತಗೋಬೋದು, ನೀವು ಇಲ್ಲಿಂದಾನೇ ತಗೋಬೇಕು ಅಂತ ಇಲ್ಲ, ರೂಲ್ ಇಲ್ಲ ನಮಗೆ. ಜಸ್ಟ್ ಒಂದು ಜನರಲ್ ಗ್ರಾಫ್ ಬರಿತೀವಿ, ಯಾಕಂದರೆ ಇಲ್ಲಿಂದ ಬರೆದಾಗ ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ, ಮ್ಯಾಮ್ ನೆಗೆಟಿವ್ ಅಲ್ಲಿದ್ರೆ ನಾವು ತಗೋಬಾರ್ದಾ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ನಾವು ಡೈರೆಕ್ಟಾಗಿ ಇಲ್ಲಿಂದ ಬರಿತೀವಿ. ಇದು ಏನಂತೀವಿ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ನೆಕ್ಸ್ಟ್ strictly decreasing function. ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಹೇಳದ್ನಲ್ಲ, ಅದಕ್ಕೆ ಗ್ರಾಫ್ ಯಾವ ತರ ಇರ್ಬೋದು? ಸ್ವಲ್ಪ ಕ್ರಾಸ್ ಆಯ್ತು, ಬೇಡ, ಕ್ರಾಸ್ ಮಾಡದೆ ಬೇಡ, ನಾವು ಅದನ್ನ ಸ್ವಲ್ಪನು ಇದಕ್ಕೇನಂತ ಹೇಳ್ತೀವಿ? ಕಾನ್ಸ್ಟೆಂಟ್ ಫಂಕ್ಷನ್ ಅಂತಾನು ಹೇಳ್ತೀವಿ, ಅಥವಾ ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಫಂಕ್ಷನ್. ನೈದರ್ ಇನ್ಕ್ರೀಸಿಂಗ್ ನಾರ್ ಡಿಕ್ರೀಸಿಂಗ್ ಫಂಕ್ಷನ್. ಓಕೆನಾ? ಗೊತ್ತಾಗಿದೆಯಲ್ಲ ಇದೆಲ್ಲರಿಗೂ? ಏನು ಡೌಟ್ ಇಲ್ಲ ಅಲ್ಲ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಏನು, ಡಿಕ್ರೀಸಿಂಗ್ ಅಂತ ಅಂದರೆ ಏನು, ಅಥವಾ ಕಾನ್ಸ್ಟೆಂಟ್ ಫಂಕ್ಷನ್ ಅಂದರೆ ಏನು ಗೊತ್ತಾಗಿದೆ. ಇಲ್ಲಿ ನಮಗೆ ಒಂದು ಥಿಯರಮ್ ಇದೆ. ಥಿಯರಮ್ ಪ್ರೂಫ್ ಅಲ್ಲ, ಆ ಥಿಯರಮ್ ಅಲ್ಲಿ ಕಂಡೀಷನ್ ಅನ್ನೋದು ಇಂಪಾರ್ಟೆಂಟ್ ನಮಗೆ. ಕಂಡೀಷನ್ ಏನದು? ಕಂಡೀಷನ್ ತುಂಬಾ ಇಂಪಾರ್ಟೆಂಟ್ ಇದು. ಲೆಟ್ ಎಫ್ ಬಿ ಫಸ್ಟ್ ಕಂಟಿನ್ಯೂಸ್ ಫಂಕ್ಷನ್ ಆಗಿರಬೇಕು. ಕಂಟಿನ್ಯೂಸ್ ಫಂಕ್ಷನ್ ಎಲ್ಲಾಗತ್ತೆ? ಆನ್ ಅ ಕ್ಲೋಸ್ಡ್ ಇಂಟರ್ವಲ್ a, b ಅಂಡ್ ಡಿಫರೆನ್ಷಿಯಬಲ್. ಫಸ್ಟ್ ಏನಾಗಿರಬೇಕು? ಕಂಟಿನ್ಯೂಸು ಆಗಿರಬೇಕು, ಡಿಫರೆನ್ಷಿಯಬಲ್ಲು ಆಗಿರಬೇಕು. ಒಂದು ಫಂಕ್ಷನ್ ಅನ್ನೋದು ಯಾವಾಗ ಕಂಟಿನ್ಯೂಸ್ ಮತ್ತೆ ಡಿಫರೆನ್ಷಿಯಬಲ್ ಆಗಿರತ್ತೋ, ಡಿಫರೆನ್ಷಿಯಬಲ್ ಅಟ್ ಓಪನ್ ಇಂಟರ್ವಲ್ a, b, then ಫಸ್ಟ್ ಕಂಡೀಷನ್. ಇಲ್ಲಿ ನಮಗೆ ಪ್ರಾಬ್ಲಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಪ್ರಾಬ್ಲಮ್ಸ್ ಬಿಟ್ಟು ಇನ್ಯಾವುದೂ ನೆಸೆಸಿಟಿ ಇಲ್ಲ. ಒನ್ ಸೆಕೆಂಡ್. ಎಸ್, ಪ್ರಾಬ್ಲಮ್ ಬಿಟ್ಟು ಬೇರೆದಕ್ಕೆ, ಎಕ್ಸ್ಕ್ಯೂಸ್ ಮೀ, ಸಾರಿ. ಓಕೆ, ಯಾ, ನೋಡಿ ಇಲ್ಲಿ ಈ ಕಂಡೀಷನ್ ಅನ್ನೋದು ಪ್ರಾಬ್ಲಮ್ಗೆ ಬೇಕಾಗತ್ತೆ. ಈ ಥಿಯರಮ್ ಇರೋದು ಅದಕ್ಕೆ. ಪ್ರೀವಿಯಸ್ದು ನಾವೆಲ್ಲೂ ಒಂದೊಂದು ಕಡೆ ಯೂಸ್ ಮಾಡೋಕ್ಕಾಗದೇ ಇರ್ಬೋದು, ಬಟ್ ಈ ಕಂಡೀಷನ್ನ ಎಲ್ಲ ಕಡೆ ಯೂಸ್ ಮಾಡ್ಬೋದು. ಅದಕ್ಕೆ ನೆನ್ಪಿಟ್ಕೊಳ್ಳಿ, ಪ್ರಾಬ್ಲಮ್ಸ್ಗೆ ಯೂಸ್ ಆಗುತ್ತೆ. ಫಸ್ಟ್ ಒನ್ ನೋಡಿ ಇಲ್ಲಿ, ಎಫ್ ಅನ್ನೋದು ಯಾವಾಗ ಇನ್ಕ್ರೀಸಿಂಗ್ ಆಗತ್ತೆ? ಎಫ್ ಈಸ್ ಇನ್ಕ್ರೀಸಿಂಗ್ ಇನ್ ಆನ್ ಕ್ಲೋಸ್ಡ್ ಇಂಟರ್ವಲ್ a, b. ಯಾವಾಗ ಆಗುತ್ತೆ ಅಂತ ಅಂದ್ರೆ ಆ ಫಂಕ್ಷನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಡಿಫ್ರೆನ್ಶಿಯೇಟ್ ಮಾಡಿದಾಗ ದಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 0 ಇರಬೇಕು. ಯಾವಾಗ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಗೆ ಅದರ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬರುತ್ತೋ ಅದಕ್ಕೆ ನಾವು ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳ್ತೀವಿ. ಹಾಗಾದ್ರೆ ಡಿಕ್ರೀಸಿಂಗ್ ಅಂತ ಅಂದ್ರೆ ಏನು? ಹಿಯರ್ ಎಫ್ ಈಸ್ ಡಿಕ್ರೀಸಿಂಗ್ ಆನ್ ಅ ಕ್ಲೋಸ್ಡ್ ಇಂಟರ್ವಲ್. ಅಲ್ಲಿ ಓಪನ್ ಇಂಟರ್ವಲ್ ಬರ್ದಿಲ್ಲ, ಓಕೆ ಹೇಳ್ತೀನಿ ಅದನ್ನು. ಎಫ್ ಡ್ಯಾಶ್ ಆಫ್ ಎಕ್ಸ್ ಇನ್ಕ್ರೀಸಿಂಗ್ ಅಂದ್ರೆ ಗ್ರೇಟರ್ ದ್ಯಾನ್ 0 ಇರಬೇಕು. ಡಿಕ್ರೀಸಿಂಗ್ ಅಂತ ಅಂದ್ರೆ ಲೆಸ್ ದ್ಯಾನ್ 0 ಫಾರ್ ಈಚ್, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು a, b. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು a, b. ಕ್ಲಿಯರ್? ಗೊತ್ತಾಗಿದೆ ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಅಂತ ಅಂದ್ರೆ? ಹಾಗಾದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಅಂದ್ರೆ ಏನು? ಇಫ್ ಎಫ್ ಇಸ್ ಅ constant function in an interval a, b. ಕಾನ್ಸ್ಟೆಂಟ್ ಅಂತ ಅಂದ್ರೆ ಏನಂತ ಹೇಳಿದ್ದೆ ನಾನು? ಎಫ್ ಆಫ್ ಎಕ್ಸ್ ಅಂದ್ರೆ ಸಿ. ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಸಿಗುತ್ತೆ ನನಗೆ? 0. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು a, b. ಗೊತ್ತಾಗಿದೆ ಇದು ಥಿಯರಮ್? ಏನಾದರೂ ಡೌಟ್ ಇದೆ ಇದ್ರೊಳಗಡೆ? ಇಲ್ಲ ಅಲ್ವಾ? ಕ್ಲಾರಿಟಿ ಇದೆ ಅಲ್ಲ ಇದೆಲ್ಲರಿಗೂ? ಏನು ಡೌಟ್ ಇಲ್ಲ ಅನ್ಕೋತೀನಿ ನಾನು. ಸೊ ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಈ ಕಾನ್ಸೆಪ್ಟ್ ನಿಮಗೆ
ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ ಕಂಪ್ಲೀಟಾಗಿ ಅರ್ಥ ಆಗಿದೆ ಅನ್ಕೋತೀನಿ ನಾನು. ಸೊ ನೆಕ್ಸ್ಟ್ ಒನ್ ಮ್ಯಾಕ್ಸಿಮಾ ಮತ್ತು ಮಿನಿಮಾ. ಮ್ಯಾಕ್ಸಿಮಾ ಅಂದರೆ ಏನು, ಹಾಗೆ ಮಿನಿಮಾ ಅಂತ ಅಂದರೆ ಏನು. ಈಗ ಈ ಮ್ಯಾಕ್ಸಿಮಾ ಮತ್ತು ಮಿನಿಮಾನ ಯಾವ ಥರ ಹೇಳ್ಬೋದು. ಒಂದು ಗ್ರಾಫಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಏರಿಯಾ ಅಂದ್ಕೊಳ್ಳಿ. ಈಗ ನಮ್ಮ ಏರಿಯಾಗೆ ನಾನೇ ಹೀರೋ ಅಂತಾರಲ್ಲ ಆ ಥರ. ಸೊ ಹಾಗೆ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಟರ್ನಿಂಗ್ ಪಾಯಿಂಟ್ನ ಮ್ಯಾಕ್ಸಿಮಾ ಅಥವಾ ಮಿನಿಮಾ ಅಂತ ಕರಿತೀವಿ. ಟರ್ನಿಂಗ್ ಪಾಯಿಂಟ್, ಟರ್ನಿಂಗ್ ಗ್ರಾಫಿಂಗ್ ಹೋಗ್ತಾ ಇರುತ್ತೆ, ಇಲ್ಲೆಲ್ಲೋ ಟರ್ನ್ ಆಗತ್ತೆ. ಈ ಟರ್ನಿಂಗ್ ಪಾಯಿಂಟ್ನೇ ನಾವೇನಂತ ಕರಿತೀವಿ ಇಲ್ಲಿ, ಮ್ಯಾಕ್ಸಿಮಾ. ಏನು ಹೇಳಿ, ಮ್ಯಾಕ್ಸಿಮಾ ಅಂತ ಕರಿತೀವಿ. ಅಥವಾ ಗ್ರಾಫ್ ಬರ್ತಾ ಇರತ್ತೆ ಈ ಥರ, ಇಲ್ಲಿ ಟರ್ನ್ ಆಗತ್ತೆ. ಸೊ ಇದನ್ನ ಮಿನಿಮಾ ಅಂತ ಕರಿತೀವಿ. ಸೊ ನ್ಯಾಚುರಲಿ ಏನಂತ ಹೇಳ್ತೀವಿ, ಟರ್ನಿಂಗ್ ಪಾಯಿಂಟ್ಸ್ನ ನಾವು ಮ್ಯಾಕ್ಸಿಮಾ ಅಥವಾ ಮಿನಿಮಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹಿಯರ್ ಎಸ್, ಒಂದು ಗ್ರಾಫಲ್ಲಿ ಹಾಕ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾವು ನೋಡೋಣ. ಇಲ್ಲಿ ನೋಡಿ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಇಲ್ಲಿ ಈ ಪರ್ಟಿಕ್ಯುಲರ್ ರೀಜನಲ್ಲಿ, ಇಷ್ಟಕ್ಕೆ ತಗೊಳ್ಳಿ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಾಗೆ ಈ ಪರ್ಟಿಕ್ಯುಲರ್ ರೀಜನಲ್ಲಿ ಈ ಪಾಯಿಂಟ್ ಕಂಪೇರ್ ಮಾಡಿದ್ರಿ, ಇದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡಿದ್ರು, ಯಾವುದು, ದಿಸ್ ಈಸ್ ದ ಮಿನಿಮಮ್ ವ್ಯಾಲ್ಯೂ. ಸೊ ಮ್ಯಾಕ್ಸಿಮಾ ಅಂತ ಅಂದ್ರೇನು, ಒಂದು ಪರ್ಟಿಕ್ಯುಲರ್ ಲೊಕ್ಯಾಲಿಟಿಗೆ ಅಥವಾ ಆ ಪರ್ಟಿಕ್ಯುಲರ್ ರೀಜನ್ಗೆ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮ್ಯಾಕ್ಸಿಮಾ ಅಥವಾ ಮಿನಿಮಾ ಅಂತ ಹೇಳ್ತೀವಿ. ಗೊತ್ತಾಗಿದೆ ಇದು. ಇಲ್ಲಿ ನಮಗೆ ಕಂಡೀಷನ್ಸ್ ಬರುತ್ತೆ. ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂತ ಒಂದು ಬರುತ್ತೆ, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಅಂತ ಒಂದು ಬರುತ್ತೆ. ಬಟ್ ಅದು ಬರೋದಕ್ಕೆ ಇಲ್ಲ ಬಿಡಿ, ಫಸ್ಟ್ ಅದನ್ನೇ ಎಕ್ಸ್ಪ್ಲೈನ್ ಮಾಡೋಣ, ಆಮೇಲೆ ಎಫ್ ಆಫ್ ಸಿ ಅಂತ ಅಂದರೆ ಏನು ಅಂತ ಹೇಳ್ತೀನಿ. ಓಕೆನಾ, ಗೊತ್ತಾಗಿದೆ ಇಲ್ಲಿವರೆಗೂ? ಏನಾದರೂ ಡೌಟ್ ಇದಾ? ಒನ್ ಸೆಕೆಂಡ್. ಯಾ, ಇಲ್ಲಿ ನಮಗೆ ಸ್ವಲ್ಪ ಪಾಯಿಂಟ್ಸ್ ಬರುತ್ತೆ. ಸೊ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳೋಣ. ಇದು ಗೊತ್ತಾಗಿದೆಯಲ್ಲ, ಮ್ಯಾಕ್ಸಿಮಾ ಅಂದರೆ ಏನು, ಮಿನಿಮಾ ಅಂದರೆ ಏನು ಅಂತ. ಸೊ ಲೆಟ್ ಇಟ್ ಬಿ ಕನ್ಸಿಡರ್, ನಾನೊಂದು ಪಾಯಿಂಟ್ನ ಹೇಳ್ತೀನಿ ನಿಮಗೆ, ಅದು ಹೇಳಿದ್ಮೇಲೆ ಪಾಯಿಂಟ್ಸ್ನ ಬರೆದ್ರೆ ಈಸಿ ಆಗುತ್ತೆ. ಸಾರಿ, ಏನಿದು ಇಷ್ಟಿದ್ರ ಬಂತು. ನಾನು ಈ ಥರ 2 ಗ್ರಾಫ್ ತೊಗೊತೀನಿ, ಪರವಾಗಿಲ್ಲ. ಎರಡನ್ನೂ ಮಿಕ್ಸ್ ಮಾಡಿನೂ ತೊಗೋಬೋದು ಅಥವಾ ಸಪ್ರೇಟಾಗೂ ತೊಗೋಬೋದು, ಏನು ತೊಂದರೆ ಇಲ್ಲ ಇಲ್ಲಿ. ಫಸ್ಟ್ ಥಿಂಗ್ ನೋಡಿ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದ್ಕೊಳ್ಳಿ, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಹಾಗೆ ಇದು ಮಿನಿಮಮ್ ವ್ಯಾಲ್ಯೂ ಅಂತ ಅನ್ಕೋತೀನಿ. ಯಾವತ್ತೇ ಆಗಲಿ ನಮಗೆ ಕಂಡೀಷನ್, ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಬರೋದಕ್ಕೂ ಮುಂಚೆ ನಾನು ಇದನ್ನು ಹೇಳ್ತಾ ಇದ್ದೀನಿ ನಿಮಗೆ. ಈ ಪಾಯಿಂಟ್ನ ನೀವು ಕನ್ಸಿಡರ್ ಮಾಡಿ, ಲೆಟ್ ಇಟ್ ಬಿ ಸಿ ಅಂತ ಅನ್ಕೊಳ್ಳೋಣ. ಪಾಯಿಂಟ್ಸ್ ಬರೆಯೋದಕ್ಕೆ ಪಾಯಿಂಟ್ಸ್ ಟು ಬಿ ನೋಟೆಡ್. ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಬರ್ಕೊಂಡು ಹೋಗ್ತೀನಿ. ಇಲ್ಲಿ ಲೆಟ್ ಇಟ್ ಬಿ ಪಾಯಿಂಟ್ನ ಸಿ ಅಂತ ಅನ್ಕೊಳ್ಳಿ. ಇನ್ಯಾವುದಾದ್ರೂ ಪಾಯಿಂಟ್ನ ತಗೊಳ್ಳಿ, ಸಿನ ಬಿಟ್ಟು ಬೇರೆ ಪಾಯಿಂಟ್ನ. ಈ ಸಿನ ಯಾವ ಪಾಯಿಂಟ್ಗೆ ಕಂಪೇರ್ ಮಾಡಿಕೊಂಡ್ರೂ ಸಹ ಇದೇ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ ಇರಬೇಕು, ಮೀನ್ಸ್ ಗ್ರೇಟೆಸ್ಟ್ ಆಗಿ ಇರಬೇಕು. ಆವಾಗ ಮಾತ್ರ ನಾವು ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೇಮ್ ಥಿಂಗ್ ಇದಕ್ಕೂ ಅಷ್ಟೇ, ಲೆಟ್ ಇಟ್ ಬಿ ಸೇಮ್ ಥಿಂಗ್ ಸಿ ಅಂತಾನೆ ತಗೊಳ್ಳೋಣ, ಬೇರೆ ತಗೊಂಡ್ರೆ ಮತ್ತು ಕನ್ಫ್ಯೂಸ್ ಆಗುತ್ತೆ. ಸೊ ಲೆಟ್ ಇಟ್ ಬಿ ಸಿ, ಇದನ್ನೇನಂತ ಕರಿತೀವಿ, ಎಫ್ ಆಫ್ ಸಿ ಅಂತ ಅನ್ಕೊಳ್ಳಿ. ಎಫ್ ಆಫ್ ಸಿ ಇದ್ರ ಜೊತೆ ಯಾವುದಾದ್ರೂ ಬೇರೆ ಪಾಯಿಂಟ್ನ ಕನ್ಸಿಡರ್ ಮಾಡ್ತೀನಿ. ಇನ್ ಕೇಸ್ ಯಾವ ಪಾಯಿಂಟ್ಗೆ ಕಂಪೇರ್ ಮಾಡಿದ್ರು ಇದು ಲೋಯೆಸ್ಟ್ ಇದೆ ಅಂತ ಅಂದರೆ ಅದನ್ನು ನಾವೇನಂತ ಹೇಳ್ತೀವಿ, ಮಿನಿಮಮ್ ವ್ಯಾಲ್ಯೂ. ಓಕೆ, ಮ್ಯಾಕ್ಸಿಮಮ್ಮು ಅಲ್ಲ ಮಿನಿಮಮ್ಮು ಅಲ್ಲ, ನೀವು ಏನು ಮಾಡ್ತಾ ಇದ್ರೂ ಸಹ ನನಗೆ ವ್ಯಾಲ್ಯೂಸ್ ಅನ್ನೋದು ಸೇಮ್ ಬರ್ತಾ ಇದೆ, ಅದಕ್ಕೆ ನಾವು ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಕರಿತೀವಿ. ಸೊ ಈ 3 ಪಾಯಿಂಟ್ಸ್ ಗೊತ್ತಾಗಿದೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ ಏನು, ಮಿನಿಮಮ್ ವ್ಯಾಲ್ಯೂ ಅಂತ ಅಂದರೆ ಏನು, ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂದರೆ ಏನು. ಕ್ಲಿಯರ್ ಇದೆ ಅಲ್ಲ ಎಲ್ಲರಿಗೂ? ಸೊ 1 by 1 ಪಾಯಿಂಟ್ಸ್ನ ನೋಟ್ ಡೌನ್ ಮಾಡೋಣ. ಇಲ್ಲಿ ಒಂದು ಐಡಿಯಾ ಬರುತ್ತೆ ನಿಮಗೆ. ಫಸ್ಟ್ ಥಿಂಗ್ ನೋಡಿ, ಇಲ್ಲಿ ಯಾವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಇಫ್ ಎಫ್ ಈಸ್
said to be maximum value for any C. Let it be C ಅಂತ ಹೇಳ್ತಾ ಇರೋದು ನಾನು. For any value C such that f of C must be greater than f of x for all x belongs to integers. ಅಂದರೆ ಏನು, ಒಂದು ಪಾಯಿಂಟ್ನ ಕಂಪೇರ್ ಮಾಡ್ತೀವಿ, ಇದು ಎಲ್ಲದಕ್ಕಿಂತ ಹೈಯೆಸ್ಟ್ ಪಾಯಿಂಟಲ್ಲಿ ಇರಬೇಕು, ಆವಾಗ ನಾವು ಅದಕ್ಕೆ ಏನಂತ ಕರಿತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇನ್ ಕೇಸ್ ಎಫ್ ಅನ್ನೋದೀಗ is said to be have a minimum value to be minimum value for any C. any C ಅಂತ ಅಂದ್ರೆ ಯಾವುದಾದ್ರೂ ವ್ಯಾಲ್ಯೂ ತಗೋಬಹುದು ನೀವು, ಆ ವ್ಯಾಲ್ಯೂಗೆ such that f of C must be less than f of x for all x belongs to z. In case greater than or equal to ಇದ್ರೆ local maxima, less than or equal to ಇದ್ರೆ local minima ಅಂತ ಹೇಳ್ತೀವಿ. ಅದನ್ನೇನು ಬರೆಯೋ ನೆಸೆಸಿಟಿ ಇಲ್ಲ. ಲೋಕಲ್ ಮ್ಯಾಕ್ಸಿಮಾ ಅಂದ್ರೆ ಏನು ಇಲ್ಲಿ ಅಂದ್ರೆ ಹೇಗಂದ್ರೆ ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಅಂದ್ರೆ ಹೆಂಗೆ ಹೇಳೋದು, ಒಂದು ನಿಮಿಷ ಇದನ್ನ ಬರ್ದ್ಬಿಟ್ಟು ನಾನು ಅದು ಹೇಳ್ತೀನಿ, ಓಕೆನಾ? ಇದು ಗೊತ್ತಾಗಿದ್ದಲ್ಲ ಎಲ್ಲರಿಗೂ. ನೆಕ್ಸ್ಟ್ ಒನ್, ಯಾವಾಗ ಎಫ್ ಇಸ್ ಸೆಟ್ ಟು ಬಿ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತಾನು ಅನ್ಬೋದು ಅಥವಾ ಎಕ್ಸ್ಟ್ರೀಮ್ ಪೊಸಿಷನ್. ಎಫ್ ಈಸ್ ಸೆಟ್ ಟು ಬಿ ಎಕ್ಸ್ಟ್ರೀಮ್ ಪಾಯಿಂಟ್ at any C, at any C, f of C is either maximum or minimum value. Clear? ಇವಾಗ ನಾವು ಲೋಕಲ್ ಮ್ಯಾಕ್ಸಿಮಾ ಲೋಕಲ್ ಮಿನಿಮಾ ಅಂತ ಅಂದ್ರೇನು ತಿಳ್ಕೊಳ್ಳೋಣ. ಲೋಕಲ್ ಮ್ಯಾಕ್ಸಿಮಾ ಅಂತ ಅಂದರೆ ಒಂದು ನಿಮಿಷ, ಅದು ಬೇಡ, ಹಾಂ ಇದು ಚೆನ್ನಾಗಿ ಗೊತ್ತಾಗುತ್ತೆ. ಇದನ್ನ ಸಿ ಅನ್ಕೊಳ್ಳಿ. ಇಲ್ಲಿ ನಾನೇನು ಮಾಡಬೇಕಂದ್ರೆ ಇದಕ್ಕಿಂತ ಕಡಿಮೆ ಇರೋ ಟರ್ಮು ಅಂದರೆ ಸಿ ಮೈನಸ್ ಹೆಚ್ ಒಂದು, ಇದಕ್ಕಿಂತ ಈ ಕಡೆ ಇರೋ ಟರ್ಮ್ ಒಂದು ಸಿ ಪ್ಲಸ್ ಹೆಚ್ ಒಂದು, ಇವೆರಡನ್ನೂ ಕಂಪೇರ್ ಮಾಡ್ಕೋಬೇಕು. ಸಿ ಮೈನಸ್ ಹೆಚ್ನ ಮತ್ತು ಸಿ ಪ್ಲಸ್ ಹೆಚ್ನ ಅವೆರಡಕ್ಕೂ ಕಂಪೇರ್ ಮಾಡಿ ಸಹ ಇದು ಗ್ರೇಟರ್ ಇದೆ, ಎಫ್ ಆಫ್ ಸಿ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದೆ ಅಂತ ಅಂದರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ಲೋಕಲ್ ಮ್ಯಾಕ್ಸಿಮಾ. ಗೊತ್ತಾಯ್ತಾ? ಅದು ಅದೇ ಥರ ಇಲ್ಲೂ ಅಷ್ಟೇ ಸೇಮ್ ಥಿಂಗ್, ಬಟ್ ಈ ಗ್ರಾಫ್ಗಿಂತೂ ಈ ಗ್ರಾಫೇ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಸೇಮ್ ಥಿಂಗ್, ಸಿ ಮೈನಸ್ ಹೆಚ್ ಮತ್ತು ಸಿ ಪ್ಲಸ್ ಹೆಚ್ ಎರಡಕ್ಕೂ ಕಂಪೇರ್ ಮಾಡಿದ್ರೆ ನನಗೆ ಎಫ್ ಆಫ್ ಸಿ ಅನ್ನೋದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇದ್ರೆ ಲೋಕಲ್ ಮಿನಿಮಾ ಅಂತ ಕರಿತೀವಿ. ಕ್ಲಿಯರ್? ಗೊತ್ತಾಗಿದಾ? ಇದು ಲೋಕಲ್ ಮಿನಿಮಾ. ಕ್ಲಿಯರ್? ಗೊತ್ತಾಗಿದಾ? ಇದರಲ್ಲಿ ನಮಗೆ ಎರಡು ಇಂಪಾರ್ಟೆಂಟ್ ಟೆಸ್ಟ್ ಇದೆ. ಫಸ್ಟ್ ಒನ್ ಥಿಯರಮ್ 1, ಫಸ್ಟ್ ಡಿರೈವೇಟಿವ್ ಟೆಸ್ಟ್, ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್. ತುಂಬ ಜನ ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಕಷ್ಟ ಅನ್ಕೋತಾರೆ. ಈಸಿಯೆಸ್ಟ್ ಒನ್. ಗ್ರಾಫ್ ಅದು ಒಂದು ಅರ್ಥ ಆಗಿರಲ್ಲ, ಮೇ ಬಿ ಅದು ಅರ್ಥ ಆಗಿದೆ ಅಂದರೆ ಈಸಿಯಾಗಿ ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದೇನು ಗ್ರಾಫ್ ನೋಡೋಣ. ಗ್ರಾಫ್ ಅರ್ಥ ಆಗಿದೆ ಅಂದರೆ ನಿಮಗೂ ಸಹ ಪಾಯಿಂಟ್ ಈಸಿಯಾಗಿ ಬರ್ಕೋಬೋದು. ನೋಡಿ, ಫಸ್ಟ್ ಡಿರೈವೇಟಿವ್ ಟೆಸ್ಟ್
ಅದಕ್ಕೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನಾನು. ಫಸ್ಟ್ ಡಿರೈವೇಟಿವ್ ಟೆಸ್ಟ್. ಫಸ್ಟ್ ನಾವು ಅದನ್ನ ಕಲ್ತ್ಕೊಳ್ಳೋಣ, ಆಮೇಲೆ ಇದನ್ನ ಬರೆಯೋಣ. ಓಕೆನಾ? ಮ್ಯಾಕ್ಸಿಮಮ್ ಪಾಯಿಂಟ್ ಹತ್ರ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು 0 ಆಗಿರುತ್ತೆ. ಮ್ಯಾಕ್ಸಿಮಮ್ ಪಾಯಿಂಟ್ ಹತ್ರ. ಮಿನಿಮಮ್ ಪಾಯಿಂಟ್ ಹತ್ರ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು 0 ಆಗಿರುತ್ತೆ. ಎಕ್ಸಾಕ್ಟ್ ಆಗಿ ಮ್ಯಾಕ್ಸಿಮಮ್ ಹತ್ರ, ಎಕ್ಸಾಕ್ಟ್ ಆಗಿ ಮಿನಿಮಮ್ ಹತ್ರ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ? 0 ಇರುತ್ತೆ. ಇಲ್ಲಿ ಒಂದು ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಗ್ರಾಫ್ ಇವಾಗ ಹಾಫ್ ಆಫ್ ಸಪರೇಟ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು ಗ್ರಾಫ್ ಮೇಲಕ್ಕೆ ಹೋಗ್ತಾ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತಾ ಇದೆ? ಗ್ರೇಟರ್ ದ್ಯಾನ್ 0, ಯಾಕಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಓಕೆನಾ? ಹಾಗೆ ಈ ಕಡೆ ಈ ಹಾಫ್ ಈ ಕಡೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಲೆಸ್ ದ್ಯಾನ್ 0 ಬರ್ತಾ ಇದೆ. ಯಾಕೆ? ಗ್ರಾಫ್ ಅನ್ನೋದು ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಬರುತ್ತೆ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು 0 ಬರುತ್ತೆ. ಕ್ಲಿಯರ್? ಗೊತ್ತಾಗಿದೆ ಇದು? ಇಲ್ಲೂ ಅಷ್ಟೇ ಸೇಮ್ ಥಿಂಗ್. ಲೆಫ್ಟ್ ಸೈಡ್ ನೋಡಿ, ಇಲ್ಲಿ ಲೆಫ್ಟ್ ಸೈಡ್ಗೆ ಇನ್ಕ್ರೀಸ್ ಆಗ್ತಾ ಇತ್ತು, ಗ್ರೇಟರ್ ದ್ಯಾನ್ 0 ಬಂತು. ಹಾಗಾದ್ರೆ ರೈಟ್ ಸೈಡ್ ಏನಾಗುತ್ತೆ? ಇಲ್ಲಿ ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ. 1 ಸೆಕೆಂಡ್. ಎಸ್, ಓಹ್ ನಾನು ಬರೀದೇ ಇದ್ದೀನಾ? ಇಲ್ಲ, ಕರೆಕ್ಟಾಗೇ ಇದೆ ಅಲ್ಲ ನಾವು ಬರ್ದಿರೋದು. 1 ನಿಮಿಷ. ಕರೆಕ್ಟಾಗೇ ಇದೆ ಬಿಡಿ, ನೋ ನೀಡ್ ಟು. ನಾವು ಒಂದರಲ್ಲೇ ಮೆಜರ್ ಮಾಡಬೇಕು ಅಂತ ಏನು ರೂಲ್ ಇಲ್ಲ. ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಹಾಫ್ಗಿಂತೂ ಈ ಕಡೆ ಡಿಕ್ರೀಸ್ ಆಗ್ತಾ ಬರ್ತಾ ಇದೆ. ಅದರ ಮೀನಿಂಗ್ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಲೆಸ್ ದ್ಯಾನ್ 0 ಇರಬೇಕು. ಈ ಕಡೆ ಹೋದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 0 ಇರಬೇಕು. ಇದರ ಮೀನಿಂಗ್ ಏನಪ್ಪ? ಫಸ್ಟ್ ಡಿರೈವೇಟಿವ್ ಟೆಸ್ಟ್ಗೂ ಇದಕ್ಕೂ ಏನು ಕಂಪ್ಯಾರಿಸನ್ ಅಂತ ನಿಮಗೆ ಡೌಟ್ ಬರ್ಬೋದು. ಹೇಗಂದ್ರೆ ಈ ಗ್ರಾಫ್ ಪಕ್ಕ ಹೇಳೋಣ. ಹಾಂ, ಫಸ್ಟ್ ನೋಡಿ, ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಅಂತ ಅಂದರೆ ನನಗೆ ಈ ಪಾಯಿಂಟಿಂದ ಟು ದ ಲೆಫ್ಟ್ ಸೈಡ್, ಈ ಮ್ಯಾಕ್ಸಿಮಮ್ ಪಾಯಿಂಟಿಂದ ಲೆಫ್ಟ್ ಸೈಡ್ಗೆ ನನಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 0 ಬರಬೇಕು. ಈ ಪಾಯಿಂಟಿಂದ ರೈಟ್ ಸೈಡ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಲೆಸ್ ದ್ಯಾನ್ 0 ಬರಬೇಕು. ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ. ಫಂಕ್ಷನ್ ಅನ್ನೋದು ಮ್ಯಾಕ್ಸಿಮಾ ಅಂತ ಹೇಳಕ್ಕೆ. ಅದೇ ಫಂಕ್ಷನ್ ಅನ್ನೋದು ಮಿನಿಮಾ ಅಂತ ಯಾವಾಗ ಹೇಳ್ತೀವಿ? ಫಂಕ್ಷನ್ ಅನ್ನೋದು ಮಿನಿಮಾ ಅಂತ ಯಾವಾಗ ಹೇಳ್ತೀವಿ? ಈ ಪಾಯಿಂಟಿಂದ ಲೆಫ್ಟ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಲೆಸ್ ದ್ಯಾನ್ 0 ಇರಬೇಕು. ಹಾಗೆ ಈ ಪಾಯಿಂಟಿಂದ ರೈಟ್ ಸೈಡ್ಗೆ ನೀವು ನೋಡ್ಬೋದು, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 0 ಇರಬೇಕು. ಆವಾಗ ನಾವು ಈ ಫಂಕ್ಷನ್ ಇಸ್ ಸೆಟ್ ಟು ಬಿ ಮಿನಿಮಾ ಅಂತ ಹೇಳ್ತೀವಿ. ಕ್ಲಿಯರ್? ಗೊತ್ತಾಯ್ತಾ? ಇದು ಪಾಯಿಂಟ್ಸ್ ಬರೆಯೋಣ ಇದ್ರ ಮೇಲೆ. ಇವಾಗ ಕ್ಲಿಯರ್ ಇದೆ ಅಲ್ಲ? ಸೊ ಏನಂತ ಬರೀಬೋದು? ಹಿಯರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಸೈನ್ ಚೇಂಜಸ್ ಫ್ರಮ್, ಇದು ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ನೋಡಿ, ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಗ್ರೇಟರ್ ದ್ಯಾನ್ 0 ಇದೆ. ಬರ್ತಾ ಬರ್ತಾ 0 ಆಯಿತು, ಮತ್ತು ಬರ್ತಾ ಇದ್ರೆ ಲೆಸ್ ದ್ಯಾನ್ 0 ಬರ್ತಾ ಇದೆ. ಹಾಗಂದ್ರೆ ಗ್ರಾಫ್ ಏನಾಗ್ತಾ ಇದೆ? ಪ್ಲಸ್ ಇಂದ ಮೈನಸ್ ಕಡೆ ಹೋಗ್ತಾ ಇದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಪಾಸಿಟಿವ್ ಟು ನೆಗೆಟಿವ್ ಸೈನ್ಗೆ ಹೋಗ್ತಾ ಇದೆ ಆಸ್ ಎಕ್ಸ್ ಇನ್ಕ್ರೀಸಸ್. ಕ್ಲಿಯರ್? ಗೊತ್ತಾಯ್ತಾ ಇದು? ನೆಕ್ಸ್ಟ್ ಈ ಹಾಫ್ ಪಾಯಿಂಟ್ ಹಾಗೆ ಇಟ್ಟಿರೋಣ, ಅದಕ್ಕೂ ಮುಂಚೆ ಬರೆಯೋಣ ಸಾಕು. ಅದೇ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಸೈನ್ ಚೇಂಜಸ್ ಫ್ರಮ್, ಇಲ್ಲಿ ನೋಡಿ
ಸಾರಿ, ಥ್ಯಾಂಕ್ ಯು ಹೋಗ್ಬಿಟ್ನಾ. ಇವಾಗ ಅಬ್ಸರ್ವ್ ಮಾಡಿ ನೀವು, ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಲೆಸ್ ದ್ಯಾನ್ 0 ಇದೆ, ಬರ್ತಾ ಬರ್ತಾ ಈಕ್ವಲ್ ಟು 0 ಆಯ್ತು, ಮತ್ತು ಮುಂದಕ್ಕೆ ಹೋದ್ರೆ ಪ್ಲಸ್ 0 ಆಗ್ತಾ ಇದೆ, ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಹೋಗ್ತಾ ಇದೆ. ಸೊ ಇಟ್ ಚೇಂಜಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಆಸ್ ಎಕ್ಸ್ ಇನ್ಕ್ರೀಸಸ್. ಕ್ಲಿಯರ್? ಗೊತ್ತಾಯ್ತಲ್ಲ ಇದು. ನೆಕ್ಸ್ಟ್, ಇಷ್ಟಾದ್ಮೇಲೆ ನೆಕ್ಸ್ಟ್ ಸೆಂಟೆನ್ಸ್ ಬರಿಬೇಕಾದ್ರೆ ಇವಾಗ ನೋಡಿ, ನಾನೇನು ಹೇಳಿದೆ, ಈ ಪಾಯಿಂಟ್ ಸಿಗಿಂತೂ ಲೆಫ್ಟ್ಗೆ ಹೋದ್ರೆ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತಾ ಇದೆ, ಗ್ರೇಟರ್ ದ್ಯಾನ್ 0 ಇದೆ. ಅಂಡ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಟು at every point close to and to the left of C. C ಗಿಂತೂ ಲೆಫ್ಟ್ ಹೋದ್ರೆ ನನಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರುತ್ತೆ, ಗ್ರೇಟರ್ ದ್ಯಾನ್ 0 ಬರುತ್ತೆ. ಹಾಗಾದ್ರೆ ರೈಟ್ಗೆ ಬಂದ್ರೆ ಏನಾಗಬೇಕು, ರೈಟ್ಗೆ ಬಂದ್ರೆ ಏನಾಗುತ್ತೆ, ಲೆಸ್ ದ್ಯಾನ್ 0 ಬರುತ್ತೆ. ಅಂಡ್ f dash of x is less than 0 close to and to right of C. ಅಷ್ಟೇ ಅಲ್ಲ, ಲೆಫ್ಟ್ ಸಿಗೆ ಗ್ರೇಟರ್ ದ್ಯಾನ್ 0 ಇರಬೇಕು, ರೈಟ್ ಸಿಗೆ ಲೆಸ್ ದ್ಯಾನ್ 0 ಇರಬೇಕು, ಮುಗೀತು. ಅದೇ ತರ ಡಿಕ್ರೀಸಿಂಗ್ ಮಿನಿಮಾ ಫಂಕ್ಷನ್ಗೆ ಯಾವ ತರ ಹೇಳ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ 0 ಇರಬೇಕು. ಯಾವಾಗ, left to the C na, close to and left to the C, and f dash of x is greater than 0 close to and to the and to and right to the means left to the C ಗೆ less than 0 ಇರಬೇಕು, right to the C ಗೆ greater than 0 ಇರಬೇಕು. ಇದು ಫಸ್ಟ್ ಡಿರೈವೇಟಿವ್ ಟೆಸ್ಟ್. ಇನ್ ಕೇಸ್ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಸೈನ್ ಚೇಂಜ್ ಆಗ್ತಾ ಇಲ್ಲ, ಸೈನ್ ಫಾರ್ ಎನಿ ವ್ಯಾಲ್ಯೂಸ್, ಯಾವ ವ್ಯಾಲ್ಯೂಗೂ ಸಹ ಇನ್ ಕೇಸ್ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ದೆನ್ ದ ಪಾಯಿಂಟ್ ಈಸ್ ಸೆಟ್ ಟು ಬಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್. ಕ್ಲಿಯರ್? ಗೊತ್ತಾಗಿದೆ? ಇಲ್ಲಿ ಏನಾದರೂ ಡೌಟ್ ಇದೆ ಇದ್ರೊಳಗಡೆ ನೋಡಿ, ಇನ್ನೇನಾದರೂ ಡೌಟ್ ಇದೆ ಇದ್ರೊಳಗಡೆ? ನೆಕ್ಸ್ಟ್ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ನೋಡೋಣ. ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಈ ತರ ಗ್ರಾಫ್ ಎಲ್ಲ ಬೇಕಿಲ್ಲ ನಮಗೆ, ಜಸ್ಟ್ ಸೆಂಟೆನ್ಸ್ ಅಷ್ಟೇ ಅದರೊಳಗಡೆ ಬರೋದು. ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಅಂತ ಅಂದ್ರೆ ಏನು, ಇಫ್ ಎನಿ ಪಾಯಿಂಟ್ x ಈಕ್ವಲ್ ಟು c is the point of maxima, x equal to c is point of minima. Last one test fails. ಯಾವಾಗ? ಇದು ಎಲ್ಲದಕ್ಕೂ ಅಷ್ಟೇ ನೀವು ಎಕ್ಸ್ಗೆ ಆ ವ್ಯಾಲ್ಯೂನ ಕೊಡಬೇಕು. ಕೊಟ್ಬಿಟ್ಟು ಫಸ್ಟ್ ಏನು ಮಾಡಬೇಕಂದ್ರೆ ಎಫ್ ಡ್ಯಾಶ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಆರ್ಡರ್ ಡಿರೈವೇಟಿವ್ನ ಫೈಂಡ್ ಔಟ್ ಮಾಡ್ಕೋಬೇಕು ಎರಡಕ್ಕೂ ಸಹ. ಫಸ್ಟ್ ಆರ್ಡರ್ ಡಿರೈವೇಟಿವ್ನ ಫೈಂಡ್ ಔಟ್ ಮಾಡಿಕೊಂಡು ಅದಕ್ಕೆ ಸಿ ಕಾನ್ಸ್ಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ ವ್ಯಾಲ್ಯೂ 0 ಬರುತ್ತೆ. ಇಷ್ಟೇ. ನೆಕ್ಸ್ಟ್ ಸ್ಟೆಪ್ ಯಾವುದಾದ್ರೂ ಒಂದು ನೆನಪಿಟ್ಕೊಳ್ಳಿ, ಇನ್ನೊಂದು ಈಸಿ ಆಗುತ್ತೆ. ಎಫ್ ಡಬಲ್ ಡ್ಯಾಶ್ ಆಫ್ ಸಿ, ಫಸ್ಟ್ ನಾವೇನು ಮಾಡಿದ್ರಿ, ಎಫ್ ಡ್ಯಾಶ್ ಆಫ್ ಸಿ ಫೈಂಡ್ ಔಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಅಲ್ಲಿ
ಸೆಕೆಂಡ್ ಟೈಮ್ ಡಿರೈವೇಟಿವ್ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಎಫ್ ಡಬಲ್ ಡ್ಯಾಶ್ ಆಫ್ ಸಿ, ಇನ್ ಕೇಸ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಅನ್ನೋದು ಲೆಸ್ ದ್ಯಾನ್ 0 ಬಂತಂದ್ರೆ ಎಫ್ ಆಫ್ ಸಿ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇನ್ ಕೇಸ್ ಎಫ್ ಡಬಲ್ ಡ್ಯಾಶ್ ಆಫ್ ಸಿ ಅನ್ನೋದು ಗ್ರೇಟರ್ ದ್ಯಾನ್ 0 ಬಂತು ಅಂದರೆ ಎಫ್ ಆಫ್ ಸಿ ಈಸ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಟೆಸ್ಟ್ ಫೇಲ್ ಅಂತ ಅಂದರೆ ಏನು? ಎಫ್ ಡ್ಯಾಶ್ ಆಫ್ ಸಿನೂ 0 ಬರಬೇಕು, ಎಫ್ ಡಬಲ್ ಡ್ಯಾಶ್ ಆಫ್ ಸಿನೂ 0 ಬರಬೇಕು. ಎರಡು ಯಾವಾಗ 0 ಬರುತ್ತೋ ಆವಾಗ ನಾವು ಮತ್ತು ಫಸ್ಟ್ ಡಿರೈವೇಟಿವ್ ಟೆಸ್ಟ್ಗೆ ಹೋಗಬೇಕು, ಅಲ್ಲಿ ಚೆಕ್ ಮಾಡಬೇಕು. ಫಸ್ಟ್ ಡಿರೈವೇಟಿವ್ ಟೆಸ್ಟ್ ಮಸ್ಟ್ ಆ್ಯಂಡ್ ಶುಡ್ ನೆನಪಿರಬೇಕು. ಸ್ವಲ್ಪ ಜನ ಹೇಳ್ತಾರೆ ನಮಗೆ ಸೆಕೆಂಡ್ ಡಿರೈವೇಟಿವ್ ಟೆಸ್ಟ್ ಈಸಿ ಇರುತ್ತೆ ಅಂತ. ಇಲ್ಲ, ಫಸ್ಟ್ ಡಿರೈವೇಟಿವ್ ಟೆಸ್ಟು ಈಸಿ ಇರುತ್ತೆ. ಏನು? ಫಸ್ಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಂದರೆ ಸೈನು ಪಾಸಿಟಿವ್ ಇಂದ ನೆಗೆಟಿವ್ಗೆ ಹೋಗುತ್ತೆ. ಪಾಸಿಟಿವ್ ಇಂದ ನೆಗೆಟಿವ್ಗೆ ಹೋಗಬೇಕಾದ್ರೆ ಅದನ್ನೇನಂತ ಹೇಳ್ತೀವಿ? ಮ್ಯಾಕ್ಸಿಮಾ ಅಂತ ಕರಿತೀವಿ. ಪಾಸಿಟಿವ್ ಇಂದ ನೆಗೆಟಿವ್ ಅಂದರೆ ಬ್ರೈನಲ್ಲೇ ಒಂದ್ಸತಿ ಯೋಚನೆ ಮಾಡಿ. ಸಿಗೆ ಲೆಫ್ಟ್ ಇರೋದೆಲ್ಲ ಗ್ರೇಟರ್ ದ್ಯಾನ್ 0 ಇರಬೇಕು, ಸಿಗೆ ರೈಟ್ ಇರೋದನ್ನು ಲೆಸ್ ದ್ಯಾನ್ 0 ಇರಬೇಕು. ಈಸಿ. ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅನ್ನೋದು ಸೈನ್ ನೆಗೆಟಿವ್ ಇಂದ ಪಾಸಿಟಿವ್ ಚೇಂಜ್ ಆಗ್ತಾ ಇದೆ ಅಂದರೆ ಲೆಫ್ಟ್ ಟು ದ ಸಿ ಲೆಸ್ ದ್ಯಾನ್ 0 ಇರಬೇಕು, ರೈಟ್ ಟು ದ ಸಿ ಗ್ರೇಟರ್ ದ್ಯಾನ್ 0 ಇರಬೇಕು. ಅದನ್ನು ನಾವು ಮಿನಿಮಾ ಅಂತ ಹೇಳ್ತೀವಿ. ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂದರೆ ಏನು ಚೇಂಜೇ ಆಗಲ್ಲ ಸೈನ್ ಅನ್ನೋದು, ಅದಕ್ಕೆ ನಾವು ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಅಂತ ಹೇಳ್ತೀವಿ. ಕ್ಲಿಯರ್? ಗೊತ್ತಾಗಿದೆ ಅಲ್ಲ ಎಲ್ಲರಿಗೂ? ಏನಾದರೂ ಡೌಟ್ ಇದೆ ಈ ವಿಡಿಯೋ ಒಳಗಡೆ? ಐ ಹೋಪ್ ಈ ವಿಡಿಯೋ ಕಂಪ್ಲೀಟಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇದು ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ಕಂಪ್ಲೀಟಾಗಿ ಓದ್ತಾ ಇದ್ದೀರಾ ಅಂತ ಸಹ ಅನ್ಕೊತೀವಿ. ಯಾಕಂದರೆ ಎಲ್ಲ ಅಂದ್ಕೊಳ್ಳೋದೇ ಆಯಿತು, ಮೀಟ್ ಆಗಲಿಲ್ಲ. ಐ ಥಿಂಕ್ ಸೊ ಮ್ಯಾಟ್ರಿಸಸ್ಸಲ್ಲಿ ನಾವು ಲಾಸ್ಟ್ ಅನ್ಸತ್ತೆ ಲೈವ್ ಸೆಷನ್ ತೊಗೊಂಡಿರೋದು. ಅದಾದಮೇಲೆ ಯಾವುದೂ ತೊಗೊಳ್ಲಿಲ್ಲ ನಾವು. ಬಟ್ ನೆಕ್ಸ್ಟ್ ಯಾವುದಾದ್ರೂ ಕಂಟಿನ್ಯೂ ಮಾಡಿದಾಗ ಡೆಫಿನೆಟಾಗಿ ಸಿಗೋಣ ಲೈವ್ ಸೆಷನಲ್ಲಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ ಚಾಪ್ಟರ್ ಇದು. ನೆಕ್ಸ್ಟ್ ಒನ್ ಬಂದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಅದು ಸಹ ತುಂಬ ಈಸಿ ಇದೆ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಅದು ಇನ್ನೂ ಈಸಿ ಇರುತ್ತೆ ನಿಮಗೆ. ಜಸ್ಟ್ ಏರಿಯಾ ಫೈಂಡ್ ಔಟ್ ಮಾಡ್ಕೊಳೋದು, ಒಂದು ಕ್ರಾಸ್ ಸೆಕ್ಷನ್ ಯೂಸ್ ಮಾಡಿಕೊಂಡು ಅದರಲ್ಲಿ ಎಕ್ಸ್ಪ್ಲನೇಷನ್ ಅನ್ನೋದು ಕಡಿಮೆ ಇರುತ್ತೆ. ಸೊ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ಸ್ಟಡಿ. ನಾವು ನೆಕ್ಸ್ಟ್ ಸೆಷನಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.